ವೀಕ್ಷಕರ 8 ತಿಂಗಳ ಹಿಂದೆ ಈ ಸುದ್ದಿಯನ್ನು ನಾವು ನಿಮಗೆ ಕೊಟ್ಟಿದ್ವಿ. 8 ತಿಂಗಳ ಹಿಂದೆ ಜುಲೈ 24ನೇ ತಾರೀಕು ದೆಹಲಿಯಲ್ಲಿ ಭೇಟಿಯಾದ್ರು ಅಂತೇಳಿ ಕೊಟ್ಟಿದ್ವಿ. ಆ ನಂತರ ಆಗಸ್ಟ್ 21ನೇ ತಾರೀಕು ಕುಮಾರಸ್ವಾಮಿ ಅವರು ನಮ್ಮ ಚಾನಲ್ಗೆ ಬರ್ತಾರೆ. ಆಗ ಕೇಳಿದ್ವಿ, ಸರ್ ಭೇಟಿ ಆಗಿದ್ರಂತೆ. ಇಲ್ಲ ಅದು ಇಲಾಖೆ ಭೇಟಿ, ಅವರು ಪಿಡಬ್ಲ್ಯೂಡಿ ಮಿನಿಸ್ಟರ್, ಅಲ್ಲಿ ಗಡ್ಕರಿ ಪಿಡಬ್ಲ್ಯೂಡಿ ಮಿನಿಸ್ಟರ್, ಸ್ವಲ್ಪ ಕಾಪರೇಟ್ ಮಾಡಿ ಅಂತ ಕೇಳಿದ್ರು ಅಂತ ಅವರಿಬ್ರು ಹೇಳಿದ್ರು. ನಾವು ನಂಬ್ತೀವ? ಇವತ್ತು ಅದೇ ಹೇಳಿದ್ರು ಕುಮಾರಸ್ವಾಮಿ. ಇಲ್ಲ ಆರೋಗ್ಯ ವಿಚಾರಣೆ ಮಾಡೋದಕ್ಕೆ ಬಂದಿದ್ದಾರೆ. ನೋ, ಯಾವ ಟೈಮಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಏಕನಾಥ್ ಶಿಂದೆ ಅಂತಿದ್ದಾರಲ್ಲ, ಹಿಂದೆ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಹೇಳಿದ್ರು ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಒಬ್ರು ಅಂತೇಳಿ. ಹಾಗಿದ್ರೆ ಕರ್ನಾಟಕದ ಏಕನಾಥ್ ಶಿಂದೆ ಯಾರಾಗ್ತಾರೆ? ಇಲ್ಲಿ ತನಕ ಒಂದು ಮಾತು ಕೇಳಿ ಬರ್ತಾ ಇತ್ತು, ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತೇಳಿ. ಯಾಕಂದ್ರೆ ಮೊನ್ನೆ ಅಮಿತ್ ಶಾ ಅವ್ರ ಜೊತೆ ಒಂದು ಭೇಟಿ ಎಲ್ಲ ಆದಾಗ ಅಂತ ಮಾತು ಬಂತು. ಆಮೇಲೆ ಎಂ ಬಿ ಪಾಟೀಲ್ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಪಾಪ ಎಂ ಬಿ ಪಾಟೀಲ್ ಅವರು ಇಲ್ಲಿ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ರಾಜನಾಥ್ ಸಿಂಗ್ ಅವರನ್ನ ಕರೆದಿಲ್ವಾ? ನಿಮ್ಗೆ ನೆನಪಿರ್ಬೋದು, ರಾಜನಾಥ್ ಸಿಂಗ್ ಅವರು ಸಿದ್ದರಾಮಯ್ಯನವರು ಬಂದಾಗ ಅಲ್ಲಿ ಓಡೋಗ್ಬಿಟ್ಟು ಆ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ತಾರೆ. ಅದು ತಪ್ಪೇನಿಲ್ಲ. ಬಟ್ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಮಹಾರಾಷ್ಟ್ರ ಮಾದರಿ ಆಪರೇಷನ್ಗೆ ತಯಾರಿ ಆಗತ್ತಾ? ಏಕನಾಥ್ ಶಿಂದೆ ಅಂತಂದ್ರೆ 56 ಇತ್ತು, ಶಿವಸೇನೆ ಬಣ 56ರಿಂದ 40 ಜನರನ್ನು ಕರ್ಕೊಂಡ್ಬಂದ್ರು. ಹಾಗಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ. ಇಲ್ಲ, ಹಂಗಲ್ಲ. ಇಲ್ಲಿ 136 137 ಇದೆ. ಸಾಹುಕಾರ ಜೊತೆ 90 ಜನ ಹೋಗ್ಬೇಕು. ಅಷ್ಟೆಲ್ಲ ಹೊತ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಹೊತ್ಕೊಂಡೋಗಿ ಕೊಡೋದೆಷ್ಟು? ಯಾರಿಗೆ ಮಂತ್ರಿಗಿರಿ ಕೊಡೋದು? ಒಳ್ಳೆ ಕಥೆ ಆಯ್ತಲ್ಲ. ಆಗೋದೇ 33 ಜನ. ಇತ್ತೀಚೆಗೆ ಪದೇ HDK ಸತೀಶ್ ಜಾರಕಿಹೊಳಿ ಭೇಟಿ ಆಗ್ತಾ ಇದ್ದಾರೆ. ಇಬ್ಬರ ಚರ್ಚೆ ವೇಳೆ ಸಿದ್ದು ಸರ್ಕಾರ ಕೆಡವು ಮಾತೇನಾದ್ರೂ ಬಂತ? ಸತೀಶ್ ಜಾರಕಿಹೊಳಿ ಜೊತೆ ಬರೋದಕ್ಕೆ 50 ಶಾಸಕರು ತಯಾರಾಗಬಹುದು ಪ್ರಯತ್ನ ಪಟ್ರೆ. ಅಂದ್ರೆ ಇವ್ರದ್ದು ಅವ್ರದ್ದು ಎಲ್ಲ ಸೇರಿ, ಸಿದ್ದರಾಮಯ್ಯ ಎಲ್ಲ ಸೇರಿ ಪರ್ಯಾಯ ಸರ್ಕಾರವಾದ್ರೆ ಸಿಎಂ ಮಾಡ್ತೀರಾ ಅಂತ ಕೇಳಬಹುದು. ಗೊತ್ತಿಲ್ಲ, ಸಿಎಂ ಕುಮಾರಸ್ವಾಮಿನ ಆಗ್ಬೋದು, ಯಾರು ಗೊತ್ತು? ಸಿಎಂ ಕುಮಾರಸ್ವಾಮಿ ಆಗ್ಬಿಟ್ಟು ಇವರನ್ನ ಉಪಮುಖ್ಯಮಂತ್ರಿ ಮಾಡ್ಬಿಟ್ಟು ಮುಂದಿನ ದಿನಗಳು ಏನೋ ಒಂದು ಆಗ್ಬೋದು. HDK ಸಿದ್ಧವಾದ್ರೆ ಸಿದ್ದು ಸರ್ಕಾರ ಕೇಳು ನೀರು ಫಿಕ್ಸ್ ಆಗಿದ್ರೆ, ಹಾಗಿದ್ರೆ ಏಕನಾಥ್ ಶಿಂದೆ ತರ ಈಸಿನಾ? ನೋಡಿ, ಒಂದ್ ಹೇಳ್ತೀನಿ ವೀಕ್ಷಕರೇ, ಈಗ ಒಂದು ಬ್ರೇಕ್ ಟೈಮ್ ಆಗಿದೆ. ಸಿದ್ದರಾಮಯ್ಯ ಸರ್ಕಾರವನ್ನ ಕೆಡವುದಷ್ಟು ಸುಲಭ ಅಲ್ಲ. ನೀವು ಕರ್ಕೊಂಡೋದ್ರು ಕೂಡ 90 ಜನರನ್ನ ಕರ್ಕೊಂಡು ಹೋಗ್ಬೋದು. ಅಥವಾ ಅದು ಅಲ್ಲದೆ 54 ಜನ ರಾಜೀನಾಮೆ ಕೊಟ್ಟರೆ ನಾಳೆ ಸರ್ಕಾರ ಬಿದ್ದೋಗುತ್ತೆ. 54 ಜನ ರಾಜೀನಾಮೆ ಕೊಡಬೇಕು. 6 ತಿಂಗಳೊಳಗಾಗಿ 29 ಜನ ಗೆದ್ದು ಬರಬೇಕು. ಇಷ್ಟೇ ಸಿಂಪಲ್. 54 ಜನ ರಾಜೀನಾಮೆ ಕೊಡಬೇಕು. ಇವರ ಜೊತೆ 50 ಜನ ಇದಾರಂತೆ. ಯಾರ ಜೊತೆ? ಸತೀಶ್ ಜಾರಕಿಹೊಳಿ ಜೊತೆ. ಬಟ್ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಕೊಟ್ಟರು ಕೂಡ 29 ಜನ ಗೆದ್ದು ಬರಬೇಕು ವಾಪಸ್. 15 ಜನರನ್ನ ರಾಜೀನಾಮೆ ಕೊಡಿಸಿ ಯಡಿಯೂರಪ್ಪನವರಿಗೆ ಎಲ್ಲರನ್ನು ಗೆಲ್ಲಿಸಿಕೊಂಡು ಬರಕ್ಕಾಗಿಲ್ಲ. ಅಷ್ಟು ದೊಡ್ಡ ಪ್ರಭಾವಶಾಲಿಯಾಗಿ ಬೆಳೆದಿದ್ದಾರೆ ಸತೀಶ್ ಜಾರಕಿಹೊಳಿ. ನನ್ನ ಪ್ರಕಾರ ಸದ್ಯಕ್ಕಿಲ್ಲ, ಮುಂದೆ ಬೆಳೀಬಹುದೇನೋ. ಹಾಗಾಗಿ ಆ ಅಂಕಿಅಂಶ ಕೊಡ್ತೀನಿ. ಆದರೆ ಸಿದ್ದರಾಮಯ್ಯ ಸರ್ಕಾರ ಸೇಫ್. ವೀಕ್ಷಕರ, 8 ತಿಂಗಳ ಹಿಂದೆ ಈ ಸುದ್ದಿಯನ್ನು ನಾವು ನಿಮಗೆ ಕೊಟ್ಟಿದ್ವಿ. 8 ತಿಂಗಳ ಹಿಂದೆ ಜುಲೈ 24ನೇ ತಾರೀಕು ದೆಹಲಿಯಲ್ಲಿ ಭೇಟಿಯಾದ್ರು ಅಂತೇಳಿ ಕೊಟ್ಟಿದ್ವಿ. ಆ ನಂತರ ಆಗಸ್ಟ್ 21ನೇ ತಾರೀಕು ಕುಮಾರಸ್ವಾಮಿ ಅವರು ನಮ್ಮ ಚಾನಲ್ಗೆ ಬರ್ತಾರೆ. ಆಗ ಕೇಳಿದ್ವಿ, ಸರ್ ಭೇಟಿ ಆಗಿದ್ರಂತೆ. ಇಲ್ಲ ಅದು ಇಲಾಖೆ ಭೇಟಿ, ಅವರು ಪಿಡಬ್ಲ್ಯೂಡಿ ಮಿನಿಸ್ಟರ್, ಅಲ್ಲಿ ಗಡ್ಕರಿ ಪಿಡಬ್ಲ್ಯೂಡಿ ಮಿನಿಸ್ಟರ್, ಸ್ವಲ್ಪ ಕಾಪರೇಟ್ ಮಾಡಿ ಅಂತ ಕೇಳಿದ್ರು ಅಂತ ಅವರಿಬ್ರು ಹೇಳಿದ್ರು. ನಾವು ನಂಬ್ತೀವ? ಇವತ್ತು ಅದೇ ಹೇಳಿದ್ರು ಕುಮಾರಸ್ವಾಮಿ. ಇಲ್ಲ ಆರೋಗ್ಯ ವಿಚಾರಣೆ ಮಾಡೋದಕ್ಕೆ ಬಂದಿದ್ದಾರೆ. ನೋ, ಯಾವ ಟೈಮಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಏಕನಾಥ್ ಶಿಂದೆ ಅಂತಿದ್ದಾರಲ್ಲ, ಹಿಂದೆ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಹೇಳಿದ್ರು ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಒಬ್ರು ಅಂತೇಳಿ. ಹಾಗಿದ್ರೆ ಕರ್ನಾಟಕದ ಏಕನಾಥ್ ಶಿಂದೆ ಯಾರಾಗ್ತಾರೆ? ಇಲ್ಲಿ ತನಕ ಒಂದು ಮಾತು ಕೇಳಿ ಬರ್ತಾ ಇತ್ತು, ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತೇಳಿ. ಯಾಕಂದ್ರೆ ಮೊನ್ನೆ ಅಮಿತ್ ಶಾ ಅವ್ರ ಜೊತೆ ಒಂದು ಭೇಟಿ ಎಲ್ಲ ಆದಾಗ ಅಂತ ಮಾತು ಬಂತು. ಆಮೇಲೆ ಎಂ ಬಿ ಪಾಟೀಲ್ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಪಾಪ ಎಂ ಬಿ ಪಾಟೀಲ್ ಅವರು ಇಲ್ಲಿ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ರಾಜನಾಥ್ ಸಿಂಗ್ ಅವರನ್ನ ಕರೆದಿಲ್ವಾ? ನಿಮ್ಗೆ ನೆನಪಿರ್ಬೋದು, ರಾಜನಾಥ್ ಸಿಂಗ್ ಅವರು ಸಿದ್ದರಾಮಯ್ಯನವರು ಬಂದಾಗ ಅಲ್ಲಿ ಓಡೋಗ್ಬಿಟ್ಟು ಆ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ತಾರೆ. ಅದು ತಪ್ಪೇನಿಲ್ಲ. ಬಟ್ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಮಹಾರಾಷ್ಟ್ರ ಮಾದರಿ ಆಪರೇಷನ್ಗೆ ತಯಾರಿ ಆಗತ್ತಾ? ಏಕನಾಥ್ ಶಿಂದೆ ಅಂತಂದ್ರೆ 56 ಇತ್ತು, ಶಿವಸೇನೆ ಬಣ 56ರಿಂದ 40 ಜನರನ್ನು ಕರ್ಕೊಂಡ್ಬಂದ್ರು. ಹಾಗಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ. ಇಲ್ಲ, ಹಂಗಲ್ಲ. ಇಲ್ಲಿ 136 137 ಇದೆ. ಸಾಹುಕಾರ ಜೊತೆ 90 ಜನ ಹೋಗ್ಬೇಕು. ಅಷ್ಟೆಲ್ಲ ಹೊತ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಹೊತ್ಕೊಂಡೋಗಿ ಕೊಡೋದೆಷ್ಟು? ಯಾರಿಗೆ ಮಂತ್ರಿಗಿರಿ ಕೊಡೋದು? ಒಳ್ಳೆ ಕಥೆ ಆಯ್ತಲ್ಲ. ಆಗೋದೇ 33 ಜನ. ಇತ್ತೀಚೆಗೆ ಪದೇ HDK ಸತೀಶ್ ಜಾರಕಿಹೊಳಿ ಭೇಟಿ ಆಗ್ತಾ ಇದ್ದಾರೆ. ಇಬ್ಬರ ಚರ್ಚೆ ವೇಳೆ ಸಿದ್ದು ಸರ್ಕಾರ ಕೆಡವು ಮಾತೇನಾದ್ರೂ ಬಂತ? ಸತೀಶ್ ಜಾರಕಿಹೊಳಿ ಜೊತೆ ಬರೋದಕ್ಕೆ 50 ಶಾಸಕರು ತಯಾರಾಗಬಹುದು ಪ್ರಯತ್ನ ಪಟ್ರೆ. ಅಂದ್ರೆ ಇವ್ರದ್ದು ಅವ್ರದ್ದು ಎಲ್ಲ ಸೇರಿ, ಸಿದ್ದರಾಮಯ್ಯ ಎಲ್ಲ ಸೇರಿ ಪರ್ಯಾಯ ಸರ್ಕಾರವಾದ್ರೆ ಸಿಎಂ ಮಾಡ್ತೀರಾ ಅಂತ ಕೇಳಬಹುದು. ಗೊತ್ತಿಲ್ಲ, ಸಿಎಂ ಕುಮಾರಸ್ವಾಮಿನ ಆಗ್ಬೋದು, ಯಾರು ಗೊತ್ತು?
ಸಿಎಂ ಕುಮಾರಸ್ವಾಮಿ ಆಗ್ಬಿಟ್ಟು ಇವರನ್ನ ಉಪಮುಖ್ಯಮಂತ್ರಿ ಮಾಡ್ಬಿಟ್ಟು ಮುಂದಿನ ದಿನಗಳು ಏನೋ ಒಂದು ಆಗ್ಬೋದು. ಎಚ್ಡಿಕೆ ಸಿದ್ಧವಾದ್ರೆ ಸಿದ್ದು ಸರ್ಕಾರ ಕೇಳು ನೀರು ಫಿಕ್ಸ್ ಆಗಿದ್ರೆ, ಹಾಗಿದ್ರೆ ಏಕನಾಥ್ ಶಿಂದೆ ತರ ಈಸಿನಾ? ನೋಡಿ, ಒಂದ್ ಹೇಳ್ತೀನಿ ವೀಕ್ಷಕರೇ, ಈಗೊಂದು ಬ್ರೇಕ್ ಟೈಮ್ ಆಗಿದೆ. ಸಿದ್ದರಾಮಯ್ಯ ಸರ್ಕಾರವನ್ನ ಕೆಡವುದಷ್ಟು ಸುಲಭ ಅಲ್ಲ. ನೀವು ಕರ್ಕೊಂಡೋದ್ರು ಕೂಡ 90 ಜನ ಕರ್ಕೊಂಡು ಹೋಗ್ಬೋದು. ಅಥವಾ ಅದು ಅಲ್ಲದೆ 54 ಜನ ರಾಜೀನಾಮೆ ಕೊಟ್ಟರೆ ನಾಳೆ ಸರ್ಕಾರ ಬಿದ್ದೋಗುತ್ತೆ. 54 ಜನ ರಾಜೀನಾಮೆ ಕೊಡಬೇಕು. 6 ತಿಂಗಳೊಳಗಾಗಿ 29 ಜನ ಗೆದ್ದು ಬರಬೇಕು. ಇಷ್ಟೇ ಸಿಂಪಲ್. 54 ಜನ ರಾಜೀನಾಮೆ ಕೊಡಬೇಕು. ಇವರ ಜೊತೆ 50 ಜನ ಇದಾರಂತೆ. ಯಾರ ಜೊತೆ? ಸತೀಶ್ ಜಾರಕಿಹೊಳಿ ಜೊತೆ. ಬಟ್ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಕೊಟ್ಟರು ಕೂಡ 29 ಜನ ಗೆದ್ದು ಬರಬೇಕು ವಾಪಸ್. 15 ಜನರನ್ನ ರಾಜೀನಾಮೆ ಕೊಡಿಸಿ ಯಡಿಯೂರಪ್ಪನವರಿಗೆ ಎಲ್ಲರನ್ನ ಗೆಲ್ಲಿಸಿಕೊಂಡು ಬರಕ್ಕಾಗಿಲ್ಲ. ಅಷ್ಟು ದೊಡ್ಡ ಪ್ರಭಾವಶಾಲಿಯಾಗಿ ಬೆಳೆದಿದ್ದಾರೆ ಸತೀಶ್ ಜಾರಕಿಹೊಳಿ. ನನ್ನ ಪ್ರಕಾರ ಸದ್ಯಕ್ಕಿಲ್ಲ, ಮುಂದೆ ಬೆಳೀಬಹುದೇನೋ. ಹಾಗಾಗಿ ಆ ಅಂಕಿಅಂಶ ಕೊಡ್ತೀನಿ. ಆದರೆ ಸಿದ್ದರಾಮಯ್ಯ ಸರ್ಕಾರ ಸೇಫ್ ಸೇಫ್ ಸೇಫ್. ವೀಕ್ಷಕರ, 8 ತಿಂಗಳ ಹಿಂದೆ ಈ ಸುದ್ದಿಯನ್ನು ನಾವು ನಿಮ್ಗೆ ಕೊಟ್ಟಿದ್ವಿ. 8 ತಿಂಗಳ ಹಿಂದೆ ಜುಲೈ 24ನೇ ತಾರೀಕು ದೆಹಲಿಯಲ್ಲಿ ಭೇಟಿಯಾದ್ರು ಅಂತೇಳಿ ಕೊಟ್ಟಿದ್ವಿ. ಆ ನಂತರ ಆಗಸ್ಟ್ 21ನೇ ತಾರೀಕು ಕುಮಾರಸ್ವಾಮಿ ಅವರು ನಮ್ಮ ಚಾನಲ್ಗೆ ಬರ್ತಾರೆ. ಆಗ ಕೇಳಿದ್ವಿ, ಸರ್ ಭೇಟಿ ಆಗಿದ್ರಂತೆ. ಇಲ್ಲ, ಅದು ಇಲಾಖೆ ಭೇಟಿ. ಅವರು PWD ಮಿನಿಸ್ಟರ್, ಅಲ್ಲಿ ಗಡ್ಕರಿ PWD ಮಿನಿಸ್ಟರ್ ಸ್ವಲ್ಪ ಕಾಪರೇಟ್ ಮಾಡಿ ಅಂತ ಕೇಳಿದ್ರು ಅಂತ ಅವರಿಬ್ರು ಹೇಳಿದ್ರು. ನಾವು ನಂಬ್ತೀವಾ? ಇವತ್ತು ಅದೇ ಹೇಳಿದ್ರು ಕುಮಾರಸ್ವಾಮಿ. ಇಲ್ಲ, ಆರೋಗ್ಯ ವಿಚಾರಣೆ ಮಾಡೋದಕ್ಕೆ ಬಂದಿದ್ದಾರೆ. ನೋ, ಯಾವ ಟೈಮಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಏಕನಾಥ್ ಶಿಂದೆ ಅಂತಿದ್ದಾರಲ್ಲ, ಹಿಂದೆ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ರೆ, ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಹೇಳಿದ್ರು ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಒಬ್ರು ಅಂತೇಳಿ. ಹಾಗಿದ್ರೆ ಕರ್ನಾಟಕದ ಏಕನಾಥ್ ಶಿಂದೆ ಯಾರಾಗ್ತಾರೆ? ಇಲ್ಲಿ ತನಕ ಒಂದು ಮಾತು ಕೇಳಿ ಬರ್ತಾ ಇತ್ತು, DK ಶಿವಕುಮಾರ್ ಆಗ್ತಾರೆ ಅಂತೇಳಿ. ಯಾಕಂದ್ರೆ ಮೊನ್ನೆ ಅಮಿತ್ ಶಾ ಅವ್ರ ಜೊತೆ ಒಂದು ಭೇಟಿ ಗೀಟಿ ಎಲ್ಲ ಆದಾಗ ಅಂತ ಮಾತು ಬಂತು. ಆಮೇಲೆ MB ಪಾಟೀಲ್ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಪಾಪ MB ಪಾಟೀಲ್ ಅವರು ಇಲ್ಲಿ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ರಾಜನಾಥ್ ಸಿಂಗ್ ಅವರನ್ನ ಕರೆದಿಲ್ವಾ? ನಿಮ್ಗೆ ನೆನಪಿರ್ಬೋದು. ರಾಜನಾಥ್ ಸಿಂಗ್ ಅವರು ಸಿದ್ದರಾಮಯ್ಯನವರು ಬಂದಾಗ ಅಲ್ಲಿ ಓಡೋಗ್ಬಿಟ್ಟು ಆ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ತಾರೆ. ಅದು ತಪ್ಪೇನಿಲ್ಲ. ಬಟ್ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಮಹಾರಾಷ್ಟ್ರ ಮಾದರಿ ಆಪರೇಷನ್ಗೆ ತಯಾರಿ ಆಗತ್ತಾ? ಏಕನಾಥ್ ಶಿಂದೆ ಅಂತಂದ್ರೆ 56 ಇತ್ತು ಶಿವಸೇನೆ ಬಣ. 56ರಿಂದ 40 ಜನರನ್ನು ಕರ್ಕೊಂಡ್ಬಂದ್ರು. ಹಾಗಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ. ಇಲ್ಲ, ಹಂಗಲ್ಲ. ಇಲ್ಲಿ 136, 137 ಇದೆ. ಸಾಹುಕಾರ ಜೊತೆ 90 ಜನ ಹೋಗ್ಬೇಕು. ಅಷ್ಟೆಲ್ಲ ಹೊತ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಹೊತ್ಕೊಂಡು ಹೋಗಿ ಕೊಡೋದೆಷ್ಟು? ಯಾರಿಗೆ ಮಂತ್ರಿಗಿರಿ ಕೊಡೋದು? ಒಳ್ಳೆ ಕಥೆ ಆಯ್ತಲ್ಲ. ಆಗೋದೇ 33 ಜನ. ಇತ್ತೀಚೆಗೆ ಪದೇ ಎಚ್ಡಿಕೆ ಸತೀಶ್ ಜಾರಕಿಹೊಳಿ ಭೇಟಿ ಆಗ್ತಾ ಇದ್ದಾರೆ. ಇಬ್ಬರ ಚರ್ಚೆ ವೇಳೆ ಸಿದ್ದು ಸರ್ಕಾರ ಕೆಡವು ಮಾತೇನಾದ್ರೂ ಬಂತ? ಸತೀಶ್ ಜಾರಕಿಹೊಳಿ ಜೊತೆ ಬರೋದಕ್ಕೆ 50 ಶಾಸಕರು ತಯಾರಾಗಬಹುದು ಪ್ರಯತ್ನ ಪಟ್ರೆ. ಅಂದ್ರೆ ಇವ್ರದ್ದು ಅವ್ರದ್ದು ಎಲ್ಲ ಸೇರಿ, ಸಿದ್ದರಾಮಯ್ಯ ಎಲ್ಲ ಸೇರಿ ಪರ್ಯಾಯ ಸರ್ಕಾರವಾದ್ರೆ ಸಿಎಂ ಮಾಡ್ತೀರಾ ಅಂತ ಕೇಳಬಹುದು. ಗೊತ್ತಿಲ್ಲ. ಸಿಎಂ ಕುಮಾರಸ್ವಾಮಿನ ಆಗ್ಬೋದು, ಯಾರು ಗೊತ್ತು? ಸಿಎಂ ಕುಮಾರಸ್ವಾಮಿ ಆಗ್ಬಿಟ್ಟು ಇವರನ್ನ ಉಪಮುಖ್ಯಮಂತ್ರಿ ಮಾಡ್ಬಿಟ್ಟು ಮುಂದಿನ ದಿನಗಳು ಏನೋ ಒಂದು ಆಗ್ಬೋದು. ಎಚ್ಡಿಕೆ ಸಿದ್ಧವಾದ್ರೆ ಸಿದ್ದು ಸರ್ಕಾರ ಕೇಳು ನೀರು ಫಿಕ್ಸ್ ಆಗಿದ್ರೆ, ಹಾಗಿದ್ರೆ ಏಕನಾಥ್ ಶಿಂದೆ ತರ ಈಸಿನಾ? ನೋಡಿ, ಒಂದ್ ಹೇಳ್ತೀನಿ ವೀಕ್ಷಕ.